ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಪುಟ್ಟ ಉಪಾಯನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅದೇನಂತ ಅಂದರೆ ಸ್ನೇಹಿತರೆ, ನೋಡಿ, ಇದೇ ಗುರುಪುಷ್ಯಾಮೃತ ಯೋಗದ ದಿನ ನಾವು ಒಂದು ಸಂಕಲ್ಪನ ಮಾಡಿಕೊಂಡು ನಮ್ಮಲ್ಲಿರೋಂಥ ಎಂಥದ್ದೇ ಸಮಸ್ಯೆಗಳಿರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಸಂಸಾರದ ಸಮಸ್ಯೆ ಇರ್ಬೋದು, ಕೆಲಸದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಮದುವೆಯ ಸಮಸ್ಯೆ ಇರ್ಬೋದು, ಮಕ್ಕಳ ಸಮಸ್ಯೆ ಇರ್ಬೋದು, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳು ಅತಿ ಶೀಘ್ರವಾಗಿ ನಮಗೆ ಬೇಗ ಹೋಗಲಿ, ಸಮಸ್ಯೆಗಳೆಲ್ಲ ದೂರ ಆಗಲಿ, ಆರೋಗ್ಯ ಸುಧಾರಣೆ ಆಗಲಿ, ಅಥವಾ ನಾವು ಅಂದುಕೊಂಡಿರೋಂಥ ಕನಸುಗಳೆಲ್ಲ ನನಸಾಗಬೇಕು ಅಂತ ಬಯಸ್ತಾ ಇರೋವಂಥವ್ರು ಗುರುವಾರ ದಿನದಿಂದ ನೀವು ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕೆ ನಾನು ಗುರುವಾರನೇ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದನ್ನು ನಾವು ಒಂದು ಸಂಕಲ್ಪ ಅಂತ ಮಾಡಿಕೊಂಡಾಗ ಒಂದು ಪುಟ್ಟ ತಂತ್ರನ ನಾವು ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ತಾಂತ್ರಿಕ ಪ್ರಯೋಗಗಳಲ್ಲಿ ಒಂದು ವಿಶೇಷವಾದ ಒಂದು ನಕ್ಷತ್ರ ದಿನ ನಾವು ಮಾಡ್ಕೊಳ್ಳೋಂಥ ಪ್ರಯತ್ನ ಪಟ್ಟಾಗ ಅದು ಪೂರ್ಣ ಫಲವಾಗಿ ಖಂಡಿತವಾಗ್ಲೂ ನಾವು ಯಾವ ಉದ್ದೇಶಕ್ಕೆ ಮಾಡಿರ್ತೀವೋ ಅದರ ಪ್ರತಿಫಲ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ. ಸಂಸಾರದಲ್ಲಿ ಏನಾದರೂ ಜಗಳ ಆಡ್ತಾ ಇದ್ದರೆ, ಗಂಡ ಹೆಂಡತಿಯ ನಡುವೆ ಪ್ರೀತಿ ಇಲ್ಲ, ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಕೆಲವೊಂದು ಹೆಣ್ಮಕ್ಳು ಅಳ್ತಾ ಇರ್ತಾರೆ. ನನ್ನ ಗಂಡನಿಗೆ ನನ್ನ ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧ ಇದೆ, ಅವರ ಜೊತೆ ಅವರು ಪ್ರೀತಿಯಾಗಿರ್ತಾರೆ, ನನ್ನನ್ನು ಒಂದು ನಿಮಿಷನೂ ಒಬ್ಬಳು ಮನುಷ್ಯಳು ಥರ ಸಹ ನೋಡೋದಿಲ್ಲ, ನಾನು ಬದುಕಬೇಕಾ ಸಾಯ್ಬೇಕಾ ಅಂತ ಕೆಲವೊಂದು ಹೆಣ್ಮಕ್ಳು ಅಳ್ತಾ ಇರ್ತಾರೆ. ಅದೇ ರೀತಿ ಒಬ್ಬ ಗಂಡ ಕೂಡ ಅಳ್ತಾ ಇರ್ತಾನೆ, ನನ್ನ ಹೆಂಡ್ತಿನ ನಾನು ಎಷ್ಟೇ ದುಡಿದ್ರು ಏನೇ ತಂದ್ರೂ ನನಗೆ ಮರ್ಯಾದೆನೇ ಕೊಡೋದಿಲ್ಲ, ನನಗೆ 3 ಕಾಸಿನ ಬೆಲೆ ಕೊಡೋದಿಲ್ಲ, ಅವಳ ಜಗತ್ತಲ್ಲಿ ಅವಳು ಬದುಕ್ತಾ ಇರ್ತಾಳೆ, ನಾನು ಹೆಂಗೆ ಬದುಕಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಂದು ಗಂಡಸರು. ನಾವಾದರೆ ಹೆಣ್ಮಕ್ಳಾದರೆ ಬಾಯ್ಬಿಟ್ಟು ಹೇಳ್ಕೊತೀವಿ, ಆದರೆ ಗಂಡ್ಮಕ್ಳು ಒಳೊಳಗೆ ಕೊರಗ್ತಾ ಇರ್ತಾರೆ. ಅದೇ ರೀತಿ ಹೆಣ್ಮಕ್ಳು ಕೂಡ ತನ್ನ ತವ್ರ ಮನೆಯನ್ನೆಲ್ಲ ಬಿಟ್ಟು ಬಂದಿರ್ತಾರೆ. ನೀವೇ ಸರ್ವಸ್ವ ಅಂತ ಎಲ್ಲರೂ ಬಿಟ್ಟು ಬಂದಿರೋಂಥ ಹೆಣ್ಮಕ್ಳಿಗೆ ಒಳ್ಳೆ ಗಂಡಂದ್ರೆ ಸಿಕ್ಕಿರೋದಿಲ್ಲ, ಮಾನಸಿಕವಾಗಿ ಹಿಂಸೆ ಕೊಡ್ತಿರ್ತಾರೆ, ದೈಹಿಕವಾಗಿ ಹೊಡಿತಾ ಇರ್ತಾರೆ. ಆದರೆ ಅದನ್ನು ಅವರು ಯಾರ ಹತ್ರಗೂ ಹೇಳ್ಕೊಳಕ್ಕೂ ಆಗ್ದಲೆ ಒದ್ದಾಡ್ತಾ ಇರ್ತಾರೆ. ಯಾಕಂದರೆ ಕೆಲವೊಂದು ವಿಷಯಗಳನ್ನ ಅಕ್ಕಪಕ್ಕದವ್ರ ಹತ್ರನೋ ಅಥವಾ ತಮ್ಮ ಸ್ನೇಹಿತರ ಹತ್ರನೋ ಯಾರ ಹತ್ರನಾದರೂ ಹೇಳ್ಕೊಂಡಿದ್ರೆ ಅದನ್ನು ಅವರು ತಿಳ್ಕೊಂಡು ಮತ್ತೊಬ್ಬರ ಹತ್ರ ಹೇಳ್ಕೊಂಡು ಗೇಲಿ ಮಾಡಿಕೊಂಡು ನಗ್ತಾ ಇರ್ತಾರೆ. ಇಂಥ ಈ ಸಮಾಜದ ವ್ಯವಸ್ಥೆಯಲ್ಲಿ ಹೆಣ್ಣು ಈಗಿನ ಕಾಲದಲ್ಲಿ ಕೆಲವೊಂದು ಹೆಣ್ಮಕ್ಳು ಧೈರ್ಯ ಇರುವಂಥವ್ರು ಎಲ್ಲನೂ ಸಾಧಿಸ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವೊಂದು ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಆ ಧೈರ್ಯ ಅನ್ನೋದು ಇರೋದು ಇಲ್ಲ. ಆ ಧೈರ್ಯ ಇದ್ರೂ ಸಹ ಕೆಲವೊಂದು ಮಾಡೋ ಅಂಥದ್ದು ಶಕ್ತಿ ಕೂಡ ಇರೋದಿಲ್ಲ. ಯಾಕಂದರೆ ಅವಳಿಗೆ ಮನೆ ಬಿಟ್ಟು ಆಚೆ ಹೋಗೋವಂಥ ಪರಿಸ್ಥಿತಿ ಇರೋದಿಲ್ಲ. ಯಾಕಂದರೆ ತನ್ನ ಗಂಡ ತನ್ನ ಅಸ್ತಿತ್ವದಲ್ಲಿ ಅವಳನ್ನು ಕೂಡಾಕಿ ಇಟ್ಕೊಂಡಿರ್ತಾನೆ. ಅಂದರೆ ಎಲ್ಲೂ ಹೋಗಲೇಬಾರ್ದು, ಏನೂ ಮಾಡಬಾರ್ದು, ಹಿಂಗೇ ಇರಬೇಕು ಹಂಗೆ ಇರಬೇಕು ಅಂತ ಹೇಳ್ತಿರ್ತಾರೆ. ಕೆಲವೊಂದು ಹೆಣ್ಮಕ್ಳು ಪರಿಸ್ಥಿತಿಗಳು ಉಸಿರುಗಟ್ಟೋಂಥ ಪರಿಸ್ಥಿತಿಗಳಿರುತ್ತೆ. ಯಾಕಂದರೆ ಅವ್ರುಗಳಿಗೆ ತನ್ನ ತವ್ರ ಮನೆ ಕಡೆಯಿಂದನೂ ಸಹಾಯ ಇರಲ್ಲ, ಗಂಡನ ಮನೆ ಕಡೆಯಿಂದನೂ ಸಹಾಯ ಇರಲ್ಲ. ಅದರಲ್ಲೂ ಅವರು ಕೆಲವೊಂದು ಹೆಣ್ಮಕ್ಳು ಓದೂ ಇರೋದಿಲ್ಲ. ಅಂಥವ್ರು ಏನು ಮಾಡಿಬಿಡ್ತಾರೆ ಅಂದರೆ ಒದ್ದಾಡ್ತಾ ಇರ್ತಾರೆ. ಯಾರ ಹತ್ರ ಹೋಗೋದು, ನಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋಕ್ಕೆ ಯಾರು ನಮಗೆ ಸಹಾಯ ಮಾಡ್ತಾರೆ ಅಂತ ಅವರು ದಿನಪೂರ್ತಿ ದೇವರ ಮುಂದೆ ಕೂತ್ಕೊಂಡು ಉಪವಾಸ ಮಾಡೋದು, ಪೂಜೆ ಮಾಡೋದು, ಇರೋಬ್ಬರ ದೇವಸ್ಥಾನಗಳೆಲ್ಲ ಸುತ್ತುತ್ತಾ ಇರ್ತಾರೆ. ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ಇರುತ್ತೆ, ಕೆಲವೊಬ್ಬರು ಹೆಣ್ಮಕ್ಳಿಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ಅವಕಾಶ ಇರೋಲ್ಲ. ಆಮೇಲೆ ಅವರ ಜೊತೆಗೆ ಅಕ್ಕಪಕ್ಕದವರ ಕಾಟ ಕೂಡ. ಕೆಲವೊಂದು ಮನೆಗಳಲ್ಲಿ ಸಂಸಾರದಲ್ಲಿ ಅವರ ಗಂಡ ಹೆಂಡತಿ ನಡುವೆ ಪ್ರೀತಿ ಇದ್ದರೆ ಅವರು ಇನ್ನೊಬ್ಬರನ್ನ ಹೊಟ್ಟೆ ಉರ್ಸೋಕ್ಕೆ ಅಂತಲೇ ಬೇರೆಯವರ ಸಂಸಾರ ಚೆನ್ನಾಗಿಲ್ಲ ಅಂದರೆ ಅಂಥವರ ಎದುರಿಗೆ ಚೆನ್ನಾಗಿರೋ ಅಂಥ ಸಂಸಾರಗಳು ಬೇರೆಯವರ ಸಂಸಾರನ ನೋಡಿ ಗೇಲಿ ಮಾಡಿಕೊಂಡು ಮಾತಾಡಿಕೊಂಡು ಅವ್ರಿಗೆ ಬೇಜಾರು ಮಾಡೋದು, ಅವ್ರಿಗೆ ಸಂಕಟ ಕೊಡೋದು, ಅವ್ರಿಗೆ ಅವಮಾನ ಆಗೋ ರೀತಿ ನಡ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಖಂಡಿತವಾಗ್ಲೂ ಇದೆಲ್ಲ ಮಾಡೋದ್ರಿಂದ ಏನು ಸಿಗುತ್ತೆ ನಮಗೆ? ಖಂಡಿತವಾಗ್ಲೂ ಹೇಳ್ತೀನಿ, ಎಲ್ಲರ ಬದುಕು ಒಂದೇ ರೀತಿ ಇರೋದಿಲ್ಲ, ಎಲ್ಲರ ಅದೃಷ್ಟ ಒಂದೇ ಥರ ಇರೋದಿಲ್ಲ. 5 ಬೆಳ್ಳುಗಳು ಹೇಗೆ ಸಮಾನವಾಗಿರಲ್ಲ ಹಾಗೆ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ ಇರುತ್ತೆ. ಪ್ರಪಂಚದಲ್ಲಿ ಎಲ್ಲರಿಗೂ ದೇವರು ಭಗವಂತ
ಭಗವಂತ ಅನ್ನೋನು ಎಲ್ಲರಿಗೂ ಅದೃಷ್ಟ ಬರೆದಿರೋದಿಲ್ಲ. ಆದರೆ ಕೆಲವೊಂದು ಹೆಣ್ಮಕ್ಳು ಅವರೆಲ್ಲ ಪಾಪ ಮಾಡಿದ್ದಾರೆ ಅಂತಲ್ಲ, ಯಾರೋ ಒಬ್ಬರು ಕರ್ಮ ಮಾಡಿದ್ದಾರೆ ಅಂತಲ್ಲ, ಗಂಡಸರಲ್ಲೂ ಕೆಟ್ಟೋರಿರ್ತಾರೆ, ಹೆಣ್ಮಕ್ಳಲ್ಲೂ ಕೆಟ್ಟೋರಿರ್ತಾರೆ. ಒಂದು ಕುಟುಂಬ ತುಂಬ ಚೆನ್ನಾಗಿರುತ್ತೆ, ಒಂದು ಕುಟುಂಬದಲ್ಲಿರೋ ಸದಸ್ಯರು ಕೆಟ್ಟೋರಿರ್ತಾರೆ. ಆದರೆ ಏನು ಮಾಡೋದು, ಅವರವರ ಹಣೆ ಬರೋಕ್ಕೆ ತಕ್ಕಂತೆ ಅವರವರ ಕರ್ಮಕ್ಕೆ ತಕ್ಕಂತೆ ಜೀವನ ನಡೆಸ್ತಾನೆ ಇರಬೇಕಾಗುತ್ತೆ. ಆ ಜೀವನದ ಮಧ್ಯದಲ್ಲಿ ನಾನಾ ರೀತಿಯ ಸಮಸ್ಯೆ ಇರ್ಬೋದು, ದುಡ್ಡು ಕಾಸಿನ ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಮಕ್ಕಳ ಸಮಸ್ಯೆ ಇರ್ಬೋದು, ಅಕ್ಕಪಕ್ಕದವರ ಸಮಸ್ಯೆ ಇರ್ಬೋದು, ಶತ್ರುಗಳ ಸಮಸ್ಯೆ ಇರ್ಬೋದು, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅನ್ನೋ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳು ಸರಿಯಾದ ಬುದ್ಧಿ ಕಲ್ತಿಲ್ಲ ಅನ್ನೋದಿರ್ಬೋದು, ಅಥವಾ ಮಕ್ಕಳು ತಂದೆ ತಾಯಿಗೆ ಹೊಡೆಯೋದಿರ್ಬೋದು, ಅಥವಾ ತಂದೆ ತಾಯಿ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇರ್ಬೋದು, ಅಕ್ಕ ತಂಗಿಯರು ಒಬ್ರನ್ನ ಕಂಡ್ರೆ ಒಬ್ಬರು ಆಗದೇ ಇಲ್ದಲೇ ಇರ್ಬೋದು, ಅಣ್ಣನಿಗೆ ತಮ್ಮನ ಕಂಡ್ರೆ ಆಗಲ್ಲ, ತಮ್ಮಂಗೆ ಅಣ್ಣನ ಕಂಡ್ರೆ ಆಗಲ್ಲ. ಈ ರೀತಿ ಸಮಾಜದ ವ್ಯವಸ್ಥೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ಒಬ್ಬ ಏನಾದರೂ ಚೆನ್ನಾಗಿ ಅಚೀವ್ ಮಾಡ್ತಿದ್ದಾನೆ ಅಂದರೆ ಅದನ್ನು ನೋಡಿ ಇನ್ನೊಬ್ಬ ಸಹಿಸೋಕ್ಕಾಗ್ದಲೇ ಮಾಟ ಮಂತ್ರ ಮಾಡಿಸ್ಬೋದು, ಅಥವಾ ಅವನು ನಾಶ ಆಗಲಿ ಅಂತ ಶಾಪ ಹಾಕ್ಬೋದು, ಅಥವಾ ತಾಂತ್ರಿಕ ಪ್ರಯೋಗಗಳು ಮಾಡಿಸಿ ಮಾಟ ಮಂತ್ರಗಳನ್ನ ಮಾಡಿಸಿ ಅವನು ಹಾಳಾಗೋಗ್ಲಿ ಅಂತ ಮಾಡಿಸ್ಬೋದು. ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಥವಾ ಒಂದು ಟಾರ್ಗೆಟ್ ಅಂತ ಇಟ್ಟಿರ್ತಾರೆ, ಒಂದು ಕೆಲಸ ಮಾಡೋ ಸ್ಥಳಗಳಲ್ಲಿ ಟಾರ್ಗೆಟ್ ಅಂತ ಇಟ್ಟಿರ್ತಾರೆ. ಆ ಕೆಲಸದ ಒತ್ತಡಗಳಲ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿರ್ತೀವಿ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಯಾರು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವೋ ಅವರು ಖಂಡಿತವಾಗ್ಲೂ ನಮ್ಮ ಜೊತೆ ಒಳ್ಳೆಯವರು ಆಗಿರೋದಿಲ್ಲ. ನಮ್ಮನ್ನೇ ತಿಂದು ನಮಗೆ ಎರಡನ್ನ ಬಗಿತಾ ಇರ್ತಾರೆ, ನಮ್ಮ ದೃಷ್ಟಿಕೋನದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ನಮ್ಮಿಂದನೇ ನಮ್ಮ ಬಗ್ಗೆ ಮಾತಾಡಿಕೊಂಡು ನಗ್ತಾ ಇರ್ತಾರೆ. ಇಂಥ ಸಮಾಜದ ವ್ಯವಸ್ಥೆಯಲ್ಲಿ ಇಂಥ ಸಮಸ್ಯೆಗಳ ಮಧ್ಯದಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನ ಆದಷ್ಟು ಚಿಕ್ಕ ರೀತಿಯಲ್ಲೇ ಇದ್ರೂ ಪರವಾಗಿಲ್ಲ, ಅದು ನಮಗೆ ಉಪಯೋಗ ಆಗೋವಂಥ ನಾವು ತಾಂತ್ರಿಕ ಪ್ರಯೋಗಗಳನ್ನ, ನಾವು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಉಪಾಯಗಳನ್ನ ನಾವು ಕೂಡ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋಂಥ ಉಪಾಯ ಯಾವುದು ಅಂದರೆ ಸ್ನೇಹಿತರೆ, ಮುಖ್ಯವಾಗಿ ನೋಡಿ, ಗುರುವಾರ ದಿನ ಗುರುಗಳ ಸಮೇತ ನೀವು ನಿಮ್ಮ ಕಷ್ಟಗಳು ಎಂಥದ್ದೇ ಇರಲಿ ಆ ಕಷ್ಟಗಳನ್ನ ನೀವು ಗಣಪತಿಯ ಮುಂದೆ ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ. ನೀವು ಸಂಕಲ್ಪ ಮಾಡ್ಕೊಬೇಕು, ಇಲ್ಲ ನಾನು ಈ ಸಮಸ್ಯೆಯಿಂದ ಹೆಂಗಾದರೂ ಆಗಲಿ ನಾನು ಪಾರಾಗಬೇಕು. ಸಾಲದ ಸಮಸ್ಯೆ ಇರ್ಬೋದು, ಋಣದೋಷಗಳ ಸಮಸ್ಯೆಗಳಿರ್ಬೋದು, ಗಂಡ ಹೆಂಡತಿಯ ಸಮಸ್ಯೆ ಇರ್ಬೋದು, ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳನ್ನೆಲ್ಲ ನೀವು ಗಣಪತಿ ಎದುರಿಗೆ ಕೂತ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೊಬೇಕು. ನನ್ನ ವಿಘ್ನಗಳನ್ನೆಲ್ಲ ನಿವಾರಿಸಿ, ನನ್ನ ಕಷ್ಟಗಳನ್ನೆಲ್ಲ ಒಡೆದು ನೀವು ಏನಾದರೂ ಮಾಡಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡಿ, ಒಂದು ವ್ಯವಸ್ಥೆ ಮಾಡಿಕೊಡಿ, ನನ್ನ ಜೀವನ ಎಲ್ಲರಂಗೆ ಖುಷಿಯಾಗಿರೋ ಅಂತೆ ನೀವು ಮಾಡಿ ಅಂತೇಳಿ ಗಣಪತಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಗುರುಗಳನ್ನು ನೀವು ಕೇಳ್ಕೊಬೇಕು. ಅದರಲ್ಲೂ ನಮ್ಮ ಗುರುರಾಯರ ಹತ್ರ ನೀವು ಕೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಎಂಥದ್ದೇ ಕಷ್ಟಗಳಿರಲಿ ಅದು ನಿಮಗೆ ಒಬ್ಬರ ಹತ್ರ ಹೇಳ್ಕೊಳಕ್ಕಾಗೋಂಥ ಕಷ್ಟ ಇರ್ಬೋದು, ಹೇಳ್ಕೊಳಕ್ಕಾಗದಿರೋ ಅಂಥ ಕಷ್ಟಗಳು ನಿಮ್ಮ ಜೊತೆ ಇದ್ದಾಗ ನೀವು ರಾಯರ ಹತ್ರ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಗುರುವಾರದ ಸಮಯದಲ್ಲಿ, ಅದರಲ್ಲೂ ಗುರುಪುಷ್ಯಾಮೃತ ಯೋಗದಲ್ಲಿ ಗುರುಗಳ ಹತ್ರ ನೀವು, ಅದರಲ್ಲೂ ಬೆಳಗಿನ ಜಾವ ನೀವು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ 4 ಗಂಟೆಯಿಂದ 5 ಗಂಟೆಯ ಒಳಗಡೆ ನೀವು ಒಂದು ಸಂಕಲ್ಪ ಮಾಡಿಕೊಂಡು ನನಗೆ ಇಷ್ಟು ದಿನದೊಳಗಡೆ ಒಂದು 51 ದಿನದೊಳಗಡೆ ನೀವು ಈ ಸಮಸ್ಯೆನ ಖಂಡಿತವಾಗ್ಲೂ ನೀವು ಪರಿಹಾರ ಮಾಡಿ ಅಂತ ನೀವು ಗುರುರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಗುರುರಾಯರಿಗೆ ನಿಮ್ಮ ಮನೆಯಲ್ಲಿರೋಂಥ ವಿಗ್ರಹಕ್ಕೆ, ನಿಮ್ಮ ಮನೆಯಲ್ಲಿರೋಂಥ ರಾಯರ ಫೋಟೋಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ನೈವೇದ್ಯ ಇಟ್ಟು ಹಾಲು ಹಣ್ಣು ಅಥವಾ ನಾನು ಹೇಳ್ಕೊಟ್ಟಿದ್ದೀನಿ ಓದ್ ವಿಡಿಯೋದಲ್ಲಿ ಕಲ್ಸಕ್ರೆ ಅಥವಾ ತುಳಸಿ ಮಾಲೆ ಅದನ್ನೆಲ್ಲ ಇಟ್ಟು ನೀವು ಪ್ರಾರ್ಥನೆ ಮಾಡಿದ ನಂತರ ನಾನು ಇದು ನನ್ನ ಸಮಸ್ಯೆ ಇಷ್ಟು ದಿನಕ್ಕೆ ಪರಿಹಾರವೇ ಆಗಲೇಬೇಕು ಅಂತೇಳಿ 51 ದಿನದ ಒಳಗಡೆ ನೀವು ಅದನ್ನು ಮುಗಿಸಿ ಕೊಡಲೇಬೇಕು ಅಂತ ನೀವು ಗುರುರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಪ್ರತಿದಿನ ಗುರುವಾರದಿಂದ ನೀವು ಪ್ರಾರಂಭ ಮಾಡಿ, ಅವತ್ತಿನ ಪ್ರತಿ ಗುರುವಾರದಿಂದ ನೀವು ಪ್ರಾರಂಭ ಮಾಡಿ ನೋಡಿ. 51 ಬಾರಿ ನೀವು 51 ದಿನ ಖಂಡಿತವಾಗ್ಲೂ ನೀವು ಮಾಡಬೇಕಾಗುತ್ತೆ. ಏನು ಅಂತ ಅಂದರೆ ಸ್ನೇಹಿತರೆ, ನೀವು ಪ್ರತಿದಿನವೂ ಒಂದು ರೊಟ್ಟಿನ ನೀವು ಮಾಡ್ಕೊಬೇಕಾಗುತ್ತೆ. ಅದು ಗೋಧಿ ರೊಟ್ಟಿ ಆಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿ ಆಗಿರ್ಬೋದು. ಅದನ್ನು ನೀವು ಮಾಡಿಕೊಂಡು ನೀವು ಪ್ರತಿದಿನ ಆ ರೊಟ್ಟಿನ ನೀವು ತಗೊಂಡು ಮಾಡಿದ ನಂತರ ಆ ರೊಟ್ಟಿನ ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಸಮಸ್ಯೆ ಏನೇನಿದೆ, ಯಾವೊಂದು ವಿಷಯಕ್ಕೆ ನೀವು ತುಂಬ ಅಳ್ತಾ ಇದ್ದೀರಾ, ತುಂಬ ಸಂಕಟ ಆಗ್ತಿದೆ, ನಿಮಗೆ ಈ ಸಮಸ್ಯೆಯಿಂದ ಇದರಿಂದ ನನ್ನ ಪರಿಹಾರ ಆಗಲಿಲ್ಲ ಅಂದರೆ ನಾನು ಸತ್ತೇ ಹೋಗೋಂಥ ಸಂದರ್ಭ ಇದೆ, ನನಗೆ ಇದನ್ನು ಹೆಂಗಾದರೂ ಮಾಡಿ
ಮಾಡಿ ಈ ಸಮಸ್ಯೆ ನನಗೆ ಬಗೆಹರಿಲೇಬೇಕು ಅನ್ನೋ ಯಾವುದು ಕಠಿಣವಾದ ಸಮಸ್ಯೆ ಇದೆ ಆ ಸಮಸ್ಯೆನೇ ನೀವು ಆ ರೊಟ್ಟಿಯ ಮುಂದೆ ರಾಯರ ಮುಂದೆ ಇಟ್ಟು ನೀವು ಕೇಳಿಕೊಂಡು ಅದನ್ನು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೀವು ಒಂದು ಹಸುವಿಗೆ ಪ್ರತಿದಿನ ತಿನ್ನಿಸ್ಬೇಕಾಗುತ್ತೆ. ಯಾಕಂದರೆ ನೀವು ಪ್ರತಿದಿನ 51 ದಿನ ನೀವು ಒಂದೊಂದೇ ರೊಟ್ಟಿನ ಮಾಡಿ, ಅದರಲ್ಲೂ ನೀವು ಗೋಧಿ ಹಿಟ್ಟಿನಿಂದ ಮಾಡಿದ್ದಂತಹ ರೊಟ್ಟಿನ ನೀವು ತಿನ್ನಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಅದು ಪರಿಹಾರ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಏನಪ್ಪ ದಿನಾಗಲೂ ರೊಟ್ಟಿ ಮಾಡಲೇಬೇಕಂದ್ರೆ ಹೌದು, ಯಾಕಂದರೆ ನಮ್ಮ ಸಮಸ್ಯೆ ಬಗೆಹರಿಲೇಬೇಕು ಅಂತಂದರೆ ನಾವು 51 ದಿನ ಕಂಟಿನ್ಯೂಸ್ ಆಗಿ ಏನಿಲ್ಲ ಸ್ನೇಹಿತರೆ, ಒಂದು ಬೌಲ್ ಹಿಟ್ಟನ್ನು ನೀವು ಅಡುಗೆ ಆಗೋಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ನೀವು ಹಂಚನ್ನು ಕಾಯಿಸ್ಕೊಂಡು ಮೊದಲೇ ಹಿಟ್ಟನ್ನು ಬೆಳಗಿನ ಜಾವ ಎದ್ದಿರ್ತೀರ, ಎದ್ದಿದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಒಂದೇ ಒಂದು ಹಿಡಿ ಹಿಟ್ಟನ್ನು ಹಾಕಿ ಕಲಿಸ್ಕೊಂಬಿಟ್ರೆ ಒಂದು ಹಿಡಿಗೆ ಒಂದು ರೊಟ್ಟಿ ಹಾಗೆ ಆಗುತ್ತೆ. ಅದನ್ನು ನೀವು ನಿಮ್ಮ ತಿಂಡಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ ನಂತರ ನೀವು ಒಂದು ರೊಟ್ಟಿನ ನೀವು ತಗೊಂಬಿಟ್ಟು ಮಾಡಿಬಿಟ್ಟು ಅದನ್ನು ದೇವರ ಮುಂದೆ ಇಟ್ಟು ಗಣೇಶನ ಹತ್ರ ಪ್ರಾರ್ಥನೆ ಮಾಡಿ, ರಾಯರ ಮುಂದೆ ನೀವು ಪ್ರಾರ್ಥನೆ ಮಾಡಿ, ತದನಂತರ ನೀವು ಆ ರೊಟ್ಟಿನ ನೀವು ಪ್ರತಿದಿನ ನೀವು ಹಸುಗೆ ತಿನ್ನಿಸುವಾಗ ಪ್ರತಿ ಸಮಸ್ಯೆನೂ ಹೇಳ್ಕೊಬೇಕು. ನಿಮ್ಗೆ ಏನು ಸಮಸ್ಯೆ ಇದೆ ನೋಡಿ, ಅಕ್ಕಪಕ್ಕದವ್ರ ಹತ್ರ ಹೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಅಕ್ಕಪಕ್ಕದವರು ನಿಮ್ಮ ಹತ್ರ ತಿಳ್ಕೊಂಡು ನಿಮ್ಮನ್ನೇ ಆಡ್ಕೊತಾರೆ. ಎಲ್ಲರ ದೃಷ್ಟಿಕೋನದಲ್ಲಿ ನೀವು ಅವ್ರ ಲೆವೆಲ್ಗೆ ಇರೋದಿಲ್ಲ. ಯಾಕಂದರೆ ಇವಾಗಿನ ಪರಿಸ್ಥಿತಿ ಮರದಿಂದ ಮರ ಎತ್ತರ ಇರುತ್ತೆ. ಒಬ್ಬರು ಶ್ರೀಮಂತರಿರ್ತಾರೆ, ಒಬ್ಬರು ಬಡವರು ಇರ್ತಾರೆ, ಒಬ್ಬರು ನೋಡೋಕ್ಕೆ ಸುಂದರವಾಗಿರ್ತಾರೆ, ಕೆಲವೊಬ್ಬರು ನೋಡೋಕ್ಕೆ ಸುಂದರವಾಗಿರೋದಿಲ್ಲ. ಒಬ್ಬರ ಮನಸ್ಥಿತಿ ತುಂಬ ಮಾತಾಡ್ತಾರೆ, ಕೆಲವೊಬ್ಬರು ಮಾತಾಡೋದಿಲ್ಲ. ಒಬ್ಬೊಬ್ಬರ ಮನಸ್ಥಿತಿ, ಒಬ್ಬೊಬ್ಬರ ನಡವಳಿಕೆ, ಒಬ್ಬೊಬ್ಬರ ಜೀವನ ಬೇರೆ ಬೇರೆ ಇರುತ್ತೆ. ಅದಕ್ಕೆ ನಾವು ನಮಗೆ ಏನು ಬೇಕೋ ಅದನ್ನು ನಾವು ಭಗವಂತನ ಹತ್ರ ಮಾತ್ರ ನಾವು ಪ್ರಾರ್ಥನೆ ಮಾಡಬೇಕು. ಭಗವಂತ ಯಾವತ್ತೂ ನಾವು ಮಾಡೋಂಥ ಪ್ರಾರ್ಥನೆಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ತಡವಾಗಬಹುದೇ ಹೊರತು ಯಾವತ್ತೂ ಭಗವಂತ ತನ್ನ ಭಕ್ತರಿಗೆ ಮೋಸ ಮಾಡೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಹೇಳ್ಕೊಡ್ತಿದ್ದೀನಿ. ಇನ್ನೇನು ನವರಾತ್ರಿ ಕೂಡ ಬರ್ತಾ ಇದೆ. ಆ ನವರಾತ್ರಿಯಲ್ಲಿ ಕಾಮಧೇನುವಿನಲ್ಲಿ ಲಕ್ಷ್ಮಿ ಇರ್ತಾಳೆ, ದುರ್ಗೆ ಇರ್ತಾಳೆ, ಮಹಾಲಕ್ಷ್ಮಿ ಇರ್ತಾಳೆ, ಸಕಲ ದೇವತೆಗಳು ಇರ್ತಾರೆ. ನಿಮ್ಮದು ಯಾವುದೋ ಒಂದು ಸಮಸ್ಯೆಗೆ ಯಾವುದೋ ಒಂದು ಅಧಿದೇವತೆ ಬೇಕಾಗಿರುತ್ತೆ. ಆ ದೇವತೆಯಿಂದ ನಮ್ಮ ಸಮಸ್ಯೆ ಬಗೆಹರಿಬೇಕಾಗಿರುತ್ತೆ. ಅಂಥ ದೇವತೆಗಳು ವಾಸಿಸುವಂಥ ಕಾಮಧೇನುವಿಗೆ ನೀವು ನಾನು ಹೇಳಿರೋ ಅಂಥ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಒಂದು ರೊಟ್ಟಿನ ನೀವು ಪ್ರತಿದಿನ ಅಂದರೆ 51 ದಿನ ನೀವು ತಿನ್ನಿಸಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಎಂಥ ಕಠಿಣ ಸಮಸ್ಯೆಯಲ್ಲಿದ್ದೀರೋ ಅದು ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಅಂತ ತಿಳಿಸ್ತೀನಿ. ಇದೊಂದು ಪ್ರಯತ್ನ ಮಾಡಿ ನೋಡಿ. ಇದರಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಏನೂ ಮಾಡಬೇಕಾಗಿಲ್ಲ. ಅಥವಾ ಪ್ರತಿದಿನ ನೀವು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಏನೇನೋ ಮಾಡಬೇಕು, ಮಂತ್ರ ಹೇಳಬೇಕು, ಏನೂ ಇಲ್ಲ. ನಿಮ್ಮ ನೋವನ್ನು ನೀವು ನಿಮ್ಮ ಕೈಯಾರೆ ನೀವು ತಟ್ಟುವಾಗ, ರೊಟ್ಟಿ ತಟ್ಟುವಾಗಲೂ ಅಷ್ಟೇ ನಿಮ್ಮಲ್ಲಿ ನಿಮ್ಮ ಅಂಗೈಯಲ್ಲಿರೋಂಥ ನಿಮ್ಮ ಸ್ಪರ್ಶಗಳು, ನಿಮ್ಮ ರೇಖೆಯಲ್ಲಿ, ನಿಮ್ಮ ಅಂಗೈಯಲ್ಲಿ ಏನಾದ್ರೂ ಯಾವುದಾದ್ರೂ ಜಾತಕ ದೋಷಗಳಿಂದ ಏನಾದರೂ ಗ್ರಹಬಾಧೆಗಳಿಂದ ನಮ್ಮ ಅಂಗೈ ರೇಖೆಗಳು ದುರಾದೃಷ್ಟನ ಹೊತ್ಕೊಂಬಂದಿದ್ರೆ ಆ ದುರಾದೃಷ್ಟ ಹೋಗಿ ಅದೃಷ್ಟವಾಗಿ ಪರಿವರ್ತನೆ ಆಗೋದಕ್ಕೆ ನಾವು ಒಂದು ಕಾಮಧೇನುವಿಗೆ ನಾವು ಒಂದು ರೊಟ್ಟಿನ ಆಹಾರ ರೂಪದಲ್ಲಿ ಕೊಟ್ಟಾಗ ಖಂಡಿತವಾಗ್ಲೂ ಯಾವತ್ತೂ ಅಷ್ಟೇ ನಾವು ಒಂದು ಹಸುವಿಗೆ ಹುಲ್ಲನ್ನು ಹಾಕಿದಾಗ ಅದು ನಮಗೆ ಅಮೃತದಂಥ ಹಾಲು ಕೊಡುತ್ತೆ. ಅಂಥ ಹಸುವಿಗೆ ನಾವು ಒಂದು ತುತ್ತು ಅನ್ನ ಕೊಟ್ಟಾಗ ಖಂಡಿತವಾಗ್ಲೂ ಆ ಅನ್ನ ತಿಂದಂಥ ಕಾಮಧೇನು ನಮ್ಮ ಸಮಸ್ಯೆಗಳನ್ನ ಯಾವುದೋ ಒಂದು ದೇವತೆ ಅಧಿದೇವತೆ ಆಗಿರುತ್ತೆ ಆ ದೇವತೆಗೆ ತಿಳಿಸಿ ನಮ್ಮ ಕಷ್ಟನ ನಮ್ಮ ಸಮಸ್ಯೆನ ಖಂಡಿತವಾಗ್ಲೂ ಪರಿಹಾರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಗುರುಪುಷ್ಯಾಮೃತದ ದಿನದಿಂದ ಪ್ರಾರಂಭ ಮಾಡಿ ಒಂದು 51 ದಿನ ನಿಮಗೆ ಇದನ್ನು ನೀವು ಮಾಡ್ಬೋದು. ಆಡ್ಕೊಳ್ಳೋಂಗೆ ಬಂದುಬಿಡುತ್ತೆ ಸ್ನೇಹಿತರೆ. ನೀವು ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ತಿಂಗಳಲ್ಲೇ ಅದು ನಿಮಗೆ ರಿಸಲ್ಟ್ ಕೊಟ್ಬಿಡ್ಬೋದು, ಅಥವಾ ಒಂದು ವಾರದಲ್ಲೇ ಕೊಡ್ಬೋದು, ಅಥವಾ ಒಂದು 3 ದಿನದಲ್ಲೇ ಕೊಡ್ಬೋದು. ಆದರೆ ನಿಮಗೆ ಅದು ಒಳ್ಳೇದು ಆಗ್ತಾ ಇದೆ ಅಂದ್ರೂ ನೀವು ಖಂಡಿತವಾಗ್ಲೂ ಬಿಡಬಾರ್ದು. ಯಾಕಂದರೆ ನೀವು ದೇವರ ಎದುರಿಗೆ ಸಂಕಲ್ಪ ಮಾಡಿರ್ತೀರ. ಆ ಸಂಕಲ್ಪ ಪೂರ್ವಕವಾಗಿ ನೀವು 51 ದಿನ ಪೂರ್ತಿಯಾಗಿ ನೀವು ಒಂದೊಂದು ರೊಟ್ಟಿನ ನೀವು ಗೋಮಾತೆಗೆ ತಿನ್ನಿಸ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಅಥವಾ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಸರಳವಾದದ್ದು, ಆದರೆ ತುಂಬ ಉಪಯುಕ್ತ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಅದರಲ್ಲೂ ನೀವು ಆ ಗೋಮಾತೆಗೆ ತಿನ್ನಿಸೋಂಥ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಳ್ಳಿ. ಯಾಕಂದರೆ ಸಕಲ
ದೇವತೆಗಳಿಗೂ ಆಹಾರ ರೂಪದಲ್ಲಿ ನೀಡ್ತಿರೋಂಥ ಅನ್ನಪೂರ್ಣೇಶ್ವರಿನ ನಾವು ನಂಬಿಸ್ಕೊಂಡು ಆ ಗೋಮಾತೆಗೆ ಅನ್ನಪೂರ್ಣೆ ಹೆಸರಿನಲ್ಲಿ ನಾವು ತಿನ್ನಿಸಿದಾಗ ಖಂಡಿತವಾಗ್ಲೂ ನಮ್ಮ ಮನೇಲಿ ಕಷ್ಟ ಇರ್ಬೋದು, ಊಟದ ಕಷ್ಟ ಇರ್ಬೋದು, ದುಡ್ಡಿನ ಸಮಸ್ಯೆ ಇರ್ಬೋದು, ಜಗಳದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಅದೆಲ್ಲವೂ ಪರಿಪೂರ್ಣವಾಗಿ ಗುಣ ಆಗೋದಕ್ಕೆ, ಸಮಸ್ಯೆ ಬಗೆಹರೋದಕ್ಕೆ, ಸಾಲದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನಿಮ್ಮ ಮನೆಯ ಅಕ್ಕಪಕ್ಕ ಯಾವುದಾದ್ರೂ ಹಸುಗಳಿದ್ದರೆ ಅಲ್ಲಿ ತಿನ್ನಿಸಿ. ಅಕಸ್ಮಾತ್ ರೋಡಲ್ಲಿ ಹೋಗ್ತಿರೋ ಅಂಥ ಹಸುಗಳಿರುತ್ತೆ, ನೀವು ಬೆಳಗ್ಗೆ ನೀವು ಹೋಗೋಂಥ ಕೆಲ್ಸಕ್ಕೆ ಹೋಗೋ ಅಂಥ ಜಾಗದಲ್ಲಿ ಏನಾದರೂ ಹಸುಗಳು ಕಾಣಿಸ್ತಿದೆ ಅಂದರೆ ಅಲ್ಲಿ ನೀವು ಒಂದು ಡಬ್ಬಿಗೆ ಹಾಕ್ಕೊಂಡು ಹೋಗ್ಬೋದು. ಆ ಡಬ್ಬಿಗೆ ಹಾಕ್ಕೊಂಡು ಹೋಗೋ ದಾರಿ ಮಧ್ಯದಲ್ಲಿ ಸಿಕ್ಕಿದಾಗ ಖಂಡಿತವಾಗ್ಲೂ ನೀವು ಹಸುಗೆ ಈ ರೊಟ್ಟಿನ ತಿನ್ನಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದೊಂದು ಪುಟ್ಟ ಮಾಹಿತಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಅಕಸ್ಮಾತು ನೀವು ಇಲ್ಲ ನಮಗೆ 51 ದಿನ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದರೆ ನೋಡಿ ಸ್ನೇಹಿತರೆ, ನೀವು ಅಕಸ್ಮಾತ್ ಒಂದೇ ಒಂದು ದಿನ ನೀವು 51 ರೊಟ್ಟಿನ ನೀವು ಖಂಡಿತವಾಗ್ಲೂ ಮಾಡೋಕ್ಕಾಗುತ್ತಾ? ನೀವೇ ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳಿದ್ದು 51 ರೊಟ್ಟಿಗಳನ್ನ ಒಂದೇ ದಿನ ಮಾಡಿ ನಿಮ್ಮ ಕೈಯಲ್ಲಿ ತಿನ್ಸೋಕ್ಕಾಗೋದಿಲ್ಲ. ಇಲ್ಲ ನಾನು ಗುರುಪುಷ್ಯಾಮೃತ ಯೋಗದ ದಿನನ ನಾನು ಖಂಡಿತವಾಗ್ಲೂ ನಾನು 51 ರೊಟ್ಟಿನ ಮಾಡಿ ನಾನು ಅವತ್ತೇ ತಿನ್ನಿಸ್ತೀನಿ ಅನ್ನೋರು ಖಂಡಿತವಾಗ್ಲೂ ನಿಮ್ಮಲ್ಲಿ ಮಾಡ್ತೀನಿ ನಾನು, ಆ ಶಕ್ತಿ ನನಗಿದೆ ಅಂದರೆ ಅವತ್ತಿನ ದಿನ ಒಂದೇ ದಿನ ಬೇಕಾದರೆ ನೀವು 51 ರೊಟ್ಟಿನ ತಿನ್ನಿಸ್ಬೋದು. ಅಕಸ್ಮಾತ್ ನಿಮಗೂ ಅದು ಆಗ್ತಿಲ್ಲ ಅಂದರೆ ನೀವು ಇನ್ನೂ ಒಂದು ಪ್ಲ್ಯಾನ್ ಮಾಡ್ಬೋದು. ಒಟ್ಟಿನಲ್ಲಿ ನೀವು 51 ರೊಟ್ಟಿನ ಯಾವ ದಿನನಾದರೂ ತಿನ್ನಿಸ್ಬೋದು. ಅಂದರೆ 51 ದಿನ ಕಂಟಿನ್ಯೂಸ್ ಆಗಿ ತಿನ್ನಿಸ್ತೀನಿ ಅಂದರೆ ಆ ರೀತಿನಾದರೂ ಮಾಡ್ಬೋದು. ಇಲ್ಲ ಪ್ರತಿ ಗುರುವಾರ ನೀವು 5 ರೊಟ್ಟಿಗಳನ್ನ ನೀವು ಈ ರೀತಿ ಡಿವೈಡ್ ಮಾಡಿಕೊಂಡು ನಾನು ಗುರುವಾರ ಮಾತ್ರ ಮಾಡಿ ತಿನ್ನಿಸ್ತೀನಿ ಅಂತ ಅಂದರೆ ಆ ರೀತಿನಾದ್ರೂ ನೀವು ಗುರುವಾರ, ಈ ಗುರುವಾರ 5, ಮತ್ತೆ ಗುರುವಾರ 5, ಮತ್ತೆ ಗುರುವಾರ 5, ಮತ್ತೆ ಗುರುವಾರ 5 ಅಂತ ಹೇಳಿ ಗುರುವಾರ ಹೊತ್ತು ನೀವು 5 ರೊಟ್ಟಿಗಳನ್ನ ನೀವು ತಿನ್ನಿಸ್ತೀನಿ ಅಂತಂದರೆ ಆ ರೀತಿ ಕೂಡ ನೀವು ತಿನ್ನಿಸ್ಬೋದು. ಒಟ್ಟಿನಲ್ಲಿ ನೀವು ತಿನ್ನಿಸ್ಬೇಕಾಗಿರೋ ಸಂಖ್ಯೆ ಬಂದು 51 ರೊಟ್ಟಿಗಳನ್ನ ನೀವು ಗೋಮಾತೆಗೆ ತಿನ್ನಿಸ್ಬೇಕಾಗುತ್ತೆ. ಅದನ್ನು ನೀವು ಪ್ರತಿದಿನ ತಿನ್ನಿಸ್ತಿರೋ, ವಾರ ಪೂರ್ತಿ ತಿನ್ನಿಸ್ತಿರೋ ಅಥವಾ ವಾರಕ್ಕೆ ತಿನ್ನಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಬಗೆಹರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದ.